ನಮ್ಮ ಶಾಸಕ ಮಿತ್ರರಾದ ಶ್ರೀನಿವಾಸ್ ಅವರು, ಕೊಡಿಗೆಯವರು, ಇನ್ನಿತರ ಎಲ್ಲರ ನೇತೃತ್ವದಲ್ಲಿ ಬಹಳ ಒಂದು ಉತ್ತಮವಾದಂಥ 3 ದಿವಸಗಳ ಸಮಾವೇಶವನ್ನು ಇಲ್ಲಿ ಆಯೋಜನೆ ನಾವು ಮಾಡಿದ್ರಿ. ಈ ರೀತಿಯ ಸಮಾವೇಶ ಮುಖಾಂತರ ಮಣಿಶಂಕರ ಅಯ್ಯವರು ಈಗ ಹೇಳಿದ ಹಾಗೆ 1 ಲಕ್ಷ ಜನರ ಒಂದು ಪ್ರಾತಿನಿಧ್ಯ ಇರುವಂತಹ ಒಂದು ಸಮಾವೇಶ ಇದು. ನಿಮ್ಮ ಧ್ವನಿಯ ಮುಖಾಂತರ ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಒಂದು ಧ್ವನಿ ಕೊಡುವಂತ, ಶಕ್ತಿ ಕೊಡುವಂತ ಸಮಾವೇಶ ಆಗಿದೆ. ಅದರ ನೇತೃತ್ವ ವಹಿಸಿದಂತ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯಾದ, ಯಾಕಂದ್ರೆ ನಾನು ಈ ಒಂದು ತಿಂಗಳ ಹಿಂದೆ ಇದೇ ಟೀಮು ನಮ್ಮ ಶಾಸಕರ ಭವನದಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಆಶೆ ಬಂದಂತ ವಿಧಾನ ಪರಿಷತ್ತಿನ ಸದಸ್ಯರ ಒಂದು ಸಭೆಯನ್ನು ಕರೆದಿದ್ದು, ಅಲ್ಲಿಯೂ ಸಹಿತ ನಾನು ಹಲವಾರು ವಿಚಾರಗಳಲ್ಲಿ ನನ್ನ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನ ಆ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸಿದ್ದೀವಿ. ಕರ್ನಾಟಕ ರಾಜ್ಯ ಮೊದಲಿಂದಲೂ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಬಲೀಕರಣ ಮಾಡುವ ಸಲುವಾಗಿ, ಸದೃಢ ಮಾಡುವ ಸಲುವಾಗಿ ಮತ್ತು ಅಧಿಕಾರ ವಿಕೇಂದ್ರೀಕರಣವನ್ನು ಅತ್ಯಂತ ಪರಿಣಾಮಕಾರಿ ಅನುಷ್ಠಾನ ಮಾಡುವಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ತೆಗೆದುಕೊಂಡಾಗ ಕರ್ನಾಟಕ ಬಹಳ ಒಂದು ಒಳ್ಳೆಯ ಮಟ್ಟದಲ್ಲಿದೆ, ಒಳ್ಳೆಯ ಹೆಸರಿದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳಬಯಸ್ತಾ ಇದ್ದೀನಿ. ಹಿಂದೆ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರು, ಅಬ್ದುಲ್ ನಜೀರ್ ಸಾಬ್ ಅವರು, ಗೋರ್ಪಡೆಯವರು, ಅವರೆಲ್ಲರ ಒಂದು ಆ ಸಬಲೀಕರಣದ ಯತ್ನ ಬಹುಶಃ ಇದಕ್ಕೊಂದು ಉತ್ತಮ ಹೆಸರು ಬಂದಿದೆ ಅಂತ ನಾನು ಇವತ್ತು ಹೇಳಬೇಕಾಗ್ತದೆ. ಇನ್ನೂ ಹೆಚ್ಚು ಅಧಿಕಾರಯುತವಾಗಿ ಮಾಡುವಂಥದ್ರ ಬಗ್ಗೆ ಇವತ್ತು ಚಿಂತನೆ ಇಲ್ಲಿ ನಡೆದಿದೆ. ಆ ಒಂದು ಚಿಂತನೆಗೆ ಪೂರಕವಾಗಿ ಇವತ್ತು ನಾವೆಲ್ಲ ಕೂಡ್ಕೊಂಡು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನೋಡ್ತಾ ಇದ್ದೇವೆ, ಈ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ನಾವು ಹೆಚ್ಚು ಅಧಿಕಾರ ತೆಗೆದುಕೊಟ್ಟಾಗ ಅಲ್ಲಿ ಏನೇನು ಸಂಘರ್ಷಗಳು ಆಗ್ತಾ ಇದ್ದಾವೆ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಚರ್ಚೆಗಳು, ಶರಣ್ ಪ್ರಕಾಶ್ ಅವ್ರಿಗೆ ಗುರ್ತದೆ, BR ಪಾಟೀಲ್ ಗುರ್ತದೆ, ಯಾಮಲ್ ಅವ್ರಿಗೆ ಗೊತ್ತಿದೆ, ಯಾವ ರೀತಿ ನಮ್ಮ ನಾರಾಯಣಸ್ವಾಮಿ ಅವ್ರಿಗೆ ಗೊತ್ತಿದೆ. ಅವರು MP ಆಗಿದ್ದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಎಲ್ಲ ಹಂತದ ಪ್ರಾತಿನಿಧ್ಯವನ್ನು ಹೊಂದಿದಂಥ ವ್ಯಕ್ತಿಗಳಿದ್ದಾರೆ. ಅವರೆಲ್ಲವನ್ನ ನೋಡಿದಾಗ ಇವತ್ತು ಆ ಸಂಘರ್ಷಕ್ಕೆ ಈಡು ಮಾಡಲಾರ್ದೆ ಒಂದು ಸೌಹಾರ್ದ ರೀತಿಯಿಂದ ಈ ವ್ಯವಸ್ಥೆಯನ್ನು ಯಾವ ರೀತಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಬಗ್ಗೆ ನಾವು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ನಮ್ಮ ಡಾಕ್ಟರ್ ಆಚಾರ್ಯರು ಬಹುಶಃ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಹೆಚ್ಚು ತಿಳ್ಕೊಂಡಂಥ ವ್ಯಕ್ತಿಗಳು. ಆ ಲೋಕಲ್ ಬಾಡೀಸ್ ಬಗ್ಗೆ, ಯಾಕಂದರೆ ಹಿಂದೆ ಕ್ಯಾಬಿನೆಟ್ನಲ್ಲಿ ನಾನು ನೋಡಿದ್ದೀನಿ, ಲೋಕಲ್ ಬಾಡೀಸ್ ಬಗ್ಗೆ ಹಣಕಾಸು ಹಂಚಿ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಸಹಿತ ತಿಳಿಸಿದ್ದಾರೆ. ಹೀಗಾಗಿ ಈ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚು ಬಲಪಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗಿದೆ. ಮಣಿಶಂಕರ ಅಯ್ಯರವರು ಕೇಂದ್ರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ದು ನಾವು ನೋಡಿದ್ದೇವೆ. ಆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ತಮ್ಮ ವಾದನವನ್ನು ಮನ್ನಣೆ ಮಾಡಿದಂಥವರು ಮಣಿಶಂಕರ ಅಯ್ಯರವರು. ವಿಲಾಸರಾವ್ ದೇಶಮುಖ್ ಅವರು ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಅವತ್ತೊಂದು ಸಭೆಯಲ್ಲಿ ದಿಲ್ಲಿಯಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಮಣಿಶಂಕರ ಅಯ್ಯರವರ ಭಾಷಣವನ್ನು ನಾನು ಕೇಳಿದೆ. ಸಾಕಷ್ಟು ಪರಿಣಾಮಕಾರಿಯಾಗಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಸಬಲೀಕರಣ ಸಲುವಾಗಿ ಸಾಕಷ್ಟು ಪರಿಣಾಮಕಾರಿ ಭಾಷಣವನ್ನು ಅಲ್ಲಿ ಮಾಡಿದ್ದು ನಾನು ನೋಡಿದ್ದೇನೆ. ಮತ್ತು ಈಗ ಇತ್ತೀಚೆಗೆ ಅವರು ಇಲ್ಲಿ ಹೇಳಿದಂಥ ಹಲವಾರು ಮಾತುಗಳು, ತಾವೆಲ್ಲ ಇಲ್ಲಿ ಚರ್ಚೆ ಮಾಡಿದಂಥದ್ದು ಎಲ್ಲ ಇದನ್ನು ಯಾವ ರೀತಿ ಸಬಲೀಕರಣ ಮಾಡಬೇಕು ಅನ್ನುವಂಥದ್ದು. ಇವತ್ತು ಹಲವಾರು ಮನವಿಗಳನ್ನು ಕೊಟ್ಟಿದ್ದೀರಿ, ಡಿಮಾಂಡ್ಸ್. ಇವತ್ತು ಈ ಒಂದು ಸಮಾವೇಶದ ಡಿಮಾಂಡ್ಸ್ ಏನು ಅನ್ನೋದು 8 ಹಂತದಲ್ಲಿ ಅವುಗಳನ್ನು ನಮಗೆ ಮನ್ನಣೆ ಮಾಡಿದ್ದೀರಿ. ಇದನ್ನು ನೀವು ಕೂಡಿಕೊಂಡು ಮಾಡಬೇಕು. ನಾವು ಸರ್ಕಾರದ ಒಬ್ಬ ಪ್ರತಿನಿಧಿ, ನಾನು ಪ್ರತಿನಿಧಿ, ಸರ್ಕಾರದ ಪ್ರತಿನಿಧಿ. ಆದರೆ ನೀವೆಲ್ಲರೂ ನಮಗೊಂದು ಹೆಚ್ಚಿನ ಶಕ್ತಿ ಕೊಟ್ಟಾಗ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ. ನಾನು ಹಿಂದೆ MLCಗಳ ಒಂದು ಸಭೆಯಲ್ಲಿ ಅದನ್ನೇ ಹೇಳಿದೆ. ನೀವೆಲ್ಲ ನಮ್ಗೆ ಶಕ್ತಿ ಕೊಟ್ಟಾಗ ನಾನು ಇದನ್ನು ಅನುಷ್ಠಾನ ಮಾಡಲಿಕ್ಕೆ, ನಮ್ಮ ಸರ್ಕಾರ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ. ಆ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ನಮ್ಮ AG ಕೊಡಿಗೆಯವರು ಇದ್ದಾರೆ, ಅವರ ವರದಿನೂ ಇಲ್ಲಿದೆ, ರಿಪೋರ್ಟ್ ಆಫ್ 3rd ಸ್ಟೇಟ್ ಫೈನಾನ್ಸ್ ಕಮಿಷನ್. AG ಕೊಡಿಗೆಯವರು
ಭಾಳ ಅಧ್ಯಯನ ಮಾಡಿಕೊಂಡು ಅವ್ರ ಸದಸ್ಯರು ಆ ವರದಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾದ ಮೇಲೆ ಬಹುಶಃ ಒಂದು 7-8 ಸಾರಿ ನಮ್ಮ ಜೊತೆ ಅವರು ಡಿಸ್ಕಷನ್ ಮಾಡಿದ್ದಾರೆ ಈ ರಿಪೋರ್ಟ್ ಬಗ್ಗೆ, ವರದಿ ಬಗ್ಗೆ, ಯಾವ ರೀತಿ ಇದನ್ನು ಅನುಷ್ಠಾನ ಮಾಡಬೇಕು. ಹೀಗಾಗಿ ಬಹುಶಃ ನನಗನ್ನಿಸ್ತದೆ ಈ ವರದಿ ಕೊಟ್ಟ ಮೇಲೆ ಹಿಂದಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಹೌದು ಹಣಕಾಸು ಸಚಿವರು, ಕಳೆದ ಬಾರಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ವರದಿ ಅನುಷ್ಠಾನ ನೀವು ಮಾಡಿಬಿಟ್ರೆ ಬಹುಶಃ ಭಾಳಷ್ಟು ನಮ್ಮ ಪಂಚಾಯತ್ ವ್ಯವಸ್ಥೆಗೆ ನೀವು ಹೊಸದಾದಂಥ ಒಂದು ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವು ಯಡಿಯೂರಪ್ಪನವ್ರಿಗೆ ಹೇಳಿದ್ವಿ. ಹೀಗಾಗಿ ಪ್ರೀ ಬಜೆಟ್ ಡಿಸ್ಕಷನ್ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದು ನಾನು ಒಪ್ಕೊಳ್ತಾ ಇದ್ದೇನೆ. ಇಲ್ಲಿ ಇವತ್ತು 6 ಲಕ್ಷ ಗ್ರಾಂಟ್ಸ್ ಇತ್ತು, ಸ್ಪೆಷಲ್ ಗ್ರಾಂಟ್ಸ್, ಅದು 8 ಲಕ್ಷ ಮಾಡಿದ್ವಿ. ನಿಜವಾಗಿ ಕೊಡುಗೆಯವರ ವರದಿ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದೇನು ಗ್ರಾಮ ಪಂಚಾಯತಿಗೆ ನಾವು ಅನುದಾನ ಕೊಡ್ತೇವೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಗ್ರಾಂಟ್ಸನ್ನು ಕೊಡಬೇಕು ಅನ್ನುವಂಥದ್ದು ವಾದವನ್ನು ನಾನು ಮಂಡನೆ ಮಾಡಿದ್ದೆ ಮತ್ತು ಕೊಡುಗೆಯವರು ಮಾಡಿದರು. ಅಂದರೆ ಇವತ್ತು 3,000 ಇದ್ದಂಥ ಜನಸಂಖ್ಯೆಗೂ 8 ಲಕ್ಷ, 10,000 ಇದ್ದಂಥ ಜನಸಂಖ್ಯೆಗೂ 8 ಲಕ್ಷ, 15-20 ಸಾವಿರ ಇರುವಂಥ ಜನಸಂಖ್ಯೆ ಇರುವಂಥ ಗ್ರಾಮ ಪಂಚಾಯತಿಗೂ ಅಷ್ಟೇ. ಅದರ ಬದಲಿ 9 ಲಕ್ಷ, 12 ಲಕ್ಷ, 15 ಲಕ್ಷ ಈ ರೀತಿ ರೇಂಜ್ನಲ್ಲಿ ಆ ಜನಸಂಖ್ಯೆ ಅನುಗುಣವಾಗಿ ಈ ಒಂದು ಗ್ರಾಂಟ್ಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವತ್ತು ಒತ್ತು ಹೇಳಿದ್ದೆ. ಬಹುಶಃ ಅದಕ್ಕೆ ಸ್ವಲ್ಪ ಮಾನ್ಯತೆ ಸಿಗಲಿಲ್ಲ. ಆದರೆ 8 ಲಕ್ಷವರೆಗೆ, 6 ಲಕ್ಷ ಇದ್ದದ್ದು 8 ಲಕ್ಷ ಸಿಕ್ಕಿದೆ. ಬಹುಶಃ ಮುಂದಿನ ಬಜೆಟ್ ಪೂರ್ವದಲ್ಲಿ ಮತ್ತೊಮ್ಮೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ, ಮುಂದೆ ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ಹೊಸ ಮುಖ್ಯಮಂತ್ರಿಗಳಿಗೂ ಸಹಿತ ಈ ಒಂದು ನಾವು ಡಿಮಾಂಡ್ ನೀಡ್ತೇವೆ. ಈ ಗ್ರಾಂಟ್ಸನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಈ ಮಣಿಶಂಕರ್ ಅಯ್ಯವರು ಹೇಳಿದರು 3 ಟೈರ್ ಸಿಸ್ಟಮ್ ಇದೆ. ಆ 3 ಟೈರ್ ಸಿಸ್ಟಮ್ದಲ್ಲಿ ಮೊದಲು ಸೌಹಾರ್ದತೆ ಬೇಕು. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ವ್ಯವಸ್ಥೆ 3 ವ್ಯವಸ್ಥೆ ಇದೆಲ್ಲ ಆಕ್ಟಿವಿಟಿ ಮ್ಯಾಪಿಂಗ್ ಅವರು ರೆಫರ್ ಮಾಡಿದರು, ಮನೆ ಸಿದ್ದೆ ಅವರು ರೆಫರ್ ಮಾಡಿದರು. ಆ ಆಕ್ಟಿವಿಟಿ ಮ್ಯಾಪಿಂಗ್ದಲ್ಲಿ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ಯ, ನಮ್ಮ ಕರ್ನಾಟಕದ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಇದು ಇದೆ, ಮೆನ್ಷನ್ ಮಾಡಿದ್ದಾರೆ ಈಗಾಗಲೇ. ಮತ್ತು ಅಯ್ಯರವರು ಹೇಳಿದರು ಗ್ರಾಮ ಸಭೆ, ಸ್ಟ್ರಾಂಗ್ ಗ್ರಾಮ ಸಭೆ, ಬಲಯುತವಾದಂಥ ಶಕ್ತಿವಾದಂಥ ಗ್ರಾಮ ಸಭೆ, ಬಲಯುತದ ಪವರ್ಫುಲ್ ಪಂಚಾಯತ್, ಇವೆಲ್ಲ ಇದು ನಮ್ಮ ಆ್ಯಕ್ಟ್ನಲ್ಲಿ ಇದೆ. ಅವರು ಹೊಸದಾಗಿ ಗ್ರಾಮ ಸಭೆಯ ಒಂದು ಕಾನೂನು ಮಾಡಬೇಕು ಅನ್ನುವಂಥದ್ದನ್ನು ಅವರು ಸಲಹೆ ಕೊಟ್ಟರು. ಆದರೆ ನಮ್ಮ ಕಾನೂನಲ್ಲಿ, ಪಂಚಾಯತ್ ರಾಜ್ಯದ ಕಾನೂನಲ್ಲಿ ಇದಾಗ ಗ್ರಾಮ ಸಭೆ ಯಾವ ರೀತಿ ಇರಬೇಕು, ವಾರ್ಡ್ಗಳ ಸಭೆ ಯಾವ ರೀತಿ ಇರಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗಿರಬೇಕು, ಅಧ್ಯಕ್ಷರಿರುವಂಥ ಪವರ್ಸ್ ಏನು, ತಾಲೂಕ್ ಪಂಚಾಯತಿಯವರು ಇರುವಂಥ ಪವರ್ಸ್ ಏನು, ಜಿಲ್ಲಾ ಪಂಚಾಯತ್ ಪವರ್ಸ್ ಏನು, ಇವೆಲ್ಲವೂ ಸಹಿತ ನಮ್ಮ ಕರ್ನಾಟಕದ ಕಾನೂನಲ್ಲಿ ಇದ್ದಾವೆ. ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಇದು ಮ್ಯಾಪಿಂಗ್ ಸದಕ್ಕೆ ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಸಹಿತ ಆಕ್ಟಿವಿಟಿ ಮ್ಯಾಪಿಂಗ್ ಸಹಿತ ನಮ್ಮ ಕಾನೂನಲ್ಲಿದೆ. ಹೀಗಾಗಿ ಅದನ್ನು ಪರಿಣಾಮಕಾರಿಗೆ ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇದರ ಜೊತೆಗೆ ಇವತ್ತೇನಾಗಿಬಿಟ್ಟಿದೆ, ಆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಆ 3 ಹಂತದ ಜನಪ್ರತಿನಿಧಿಗಳ ಮಧ್ಯದಲ್ಲಿ ಒಂದು ಸೌಹಾರ್ದ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಅವರ ಪವರ್ಸ್ ಏನು, ಇವರ ಅಧಿಕಾರ ಏನು, ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರ ಏನು, ಇದ್ರ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಎಲ್ಲಾದರೂ ಕನ್ಫ್ಯೂಷನ್ ಇದ್ರೆ, ಗೊಂದಲ ಇದ್ದರೆ ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನಮ್ಮ ಮೊನ್ನೆ MLCಗಳ ಒಂದು ಸಭೆಯಲ್ಲಿ ಅದನ್ನು ಹೇಳಿದೆ. ನಾನು ಇದಕ್ಕಾಗಿ ಪ್ಲ್ಯಾನ್ ಮಾಡಿದ್ದೆ. ನಾನು ಆದಷ್ಟು ಶೀಘ್ರವಾಗಿ ಈ 3 ಹಂತದ ಜನಪ್ರತಿನಿಧಿಗಳ ಕೆಲವೊಂದು ಜನಪ್ರತಿನಿಧಿಗಳ ಪ್ರತಿನಿಧಿಗಳ ಒಂದು ಸಭೆಯನ್ನು ನಾನು ಆಯೋಜನೆ ಮಾಡುವುದೇನೆ ಆದಷ್ಟು ಬೇಗನೆ. ಅದರಲ್ಲಿ 3 ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತ್ ಒಕ್ಕೂಟದವರು ನನಗೆ ಭೇಟಿಯಾಗಿದ್ದರು, ತಾಲೂಕು ಪಂಚಾಯತಿ ಅಧ್ಯಕ್ಷರು ಒಕ್ಕೂಟದವರು ನನಗೆ ಭೇಟಿಯಾಗಿದ್ದರು, ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಒಕ್ಕೂಟ ನನಗೆ ಭೇಟಿಯಾಗಿದ್ದಾರೆ. ಆ 3 ಜನ ಸಪ್ರೇಟಾಗಿ ಭೇಟಿಯಾದಾಗ ನಮಗೆ ಅಧಿಕಾರ ಕಡಿಮೆ ಇದೆ, ಅವ್ರಿಗೆ ಅಧಿಕಾರ ಜಾಸ್ತಿ ಇದೆ, ಇದ್ರ ಬಗ್ಗೆ ನೀವೇನಾದರೂ ಬಗೆಹರಿಸಬೇಕು, ನಮಗೇನೂ ಅಧಿಕಾರ ಇಲ್ಲ. ಅದರಲ್ಲಂತೂ ನಮ್ಮ ತಾಲೂಕು ಪಂಚಾಯತಿ ಮೆಂಬರ್ಸ್ ಜಿಲ್ಲಾ ಪಂಚಾಯತಿ ಸದಸ್ಯನ ತೋರಿಸಿ, ಗ್ರಾಮ ಪಂಚಾಯತಿ ಸದಸ್ಯನ ತೋರಿಸಿ ನಮಗೇನೂ ಅಧಿಕಾರ ಇಲ್ಲರಿ ಅಂತ ಹೇಳ್ತಿದ್ರು. ನಮಗೇನೂ ಅಧಿಕಾರ ಇಲ್ಲ. ನಿಜವಾಗಿ ನಮ್ಮ ತಾಲೂಕು ಪಂಚಾಯತಿನ ನೀವು ವಿಸರ್ಜನೆ ಮಾಡಿಬಿಡಿ, ಡಿಸಾಲ್ವ್ ಮಾಡಿಬಿಡಿ ಅಂತ ಹೇಳ್ತಾರೆ, ತೆಗೆದು ಹಾಕಿಬಿಡಿ ಅಂತ ಹೇಳ್ತಾರೆ. ನಮ್ಮ ತಾಲೂಕು ಪಂಚಾಯತಿ ವ್ಯವಸ್ಥೆನೇ ಬೇಡ ಅನ್ನುವಂಥ ರೀತಿಯಲ್ಲಿ ನಮ್ಮ ತಾಲೂಕು ಪಂಚಾಯತಿ ಸದಸ್ಯರು ಮಾತಾಡಿದ್ದು ನನಗೆ ಗುರ್ತಿದೆ, ನಿಮಗೂ ಎಲ್ಲರಿಗೂ ಗುರ್ತಿದೆ. ಅದಕ್ಕಾಗಿ ಬಹುಶಃ
ನಮ್ಮ ಕೊಡಿಯೋ ರಿಪೋರ್ಟ್ನಲ್ಲಿ ನಾವು ಸಲಹೆ ಕೊಟ್ಟ ಹಾಗೆ ಕಳೆದ ಬಾರಿ ವಿಶೇಷವಾದಂಥ ಅನುದಾನ 1 ಕೋಟಿ ರೂಪಾಯಿ ಹಣವನ್ನು ನಾವು ತಾಲೂಕ್ ಪಂಚಾಯತಿ ಕೊಟ್ಟಿವಿ. ನಾನು 2 ಕೋಟಿ ಕೇಳಿದ್ದೆ, ಅದು 1 ಕೋಟಿ ಸ್ಯಾಂಕ್ಷನ್ ಆಗಿದೆ. ಮುಂದಿನ ಸಲ ಅದನ್ನು 2 ಕೋಟಿ ಮಾಡಿಸ್ತೀವಿ ನಾವು. ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಇದರಲ್ಲಿ ಮತ್ತು ಅವ್ರಿಗೂ 1 ಕೋಟಿ ವಿಶೇಷವಾದಂಥ ಅನುದಾನ ನಾವು ಕೊಟ್ಟಿವಿ. ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಪ್ರಯತ್ನ ಇವತ್ತು ನಾವು ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸಿದ್ದೇನೆ. ಹೀಗಾಗಿ ಈ 3 ಟೈರ್ ಸಿಸ್ಟಮನ್ನು ಒಂದು ಕೋಆರ್ಡಿನೇಟ್ ಮಾಡುವಂಥದ್ದು, ಸೌಹಾರ್ದತೆಯಿಂದ ಇದನ್ನು ಮಾಡುವಂಥದ್ದು ಬಗ್ಗೆನೂ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ಭಾಳಷ್ಟು ಕಡೆ ನೋಡ್ತೀವಿ ನೋ ಕಾನ್ಫಿಡೆನ್ಸ್ ಮೋಷನ್. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್. ಇವತ್ತು ಅಧ್ಯಕ್ಷ ಚುನಾವಣೆ, ಉಪಾಧ್ಯಕ್ಷ ಚುನಾವಣೆ, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ. ಬಹುಶಃ ನನಗನ್ನಿಸ್ತದೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ನೇರವಾಗಿ ಇಲೆಕ್ಟ್ ಮಾಡಿದ್ರೆ ಒಳ್ಳೇದಂತ ನಂಗೆ ಅನಿಸ್ತದೆ. ನೇರವಾಗಿ 5 ವರ್ಷ ಅವ್ರು ಕಾಯಂ ಇರಬೇಕು. ಒಂದ್ಸಲ ಯಾರು ಆರಿಸ್ಬಿಡ್ತಾರೆ ಅವ್ರು ಕಾಯಂ ಇರಬೇಕು, ನೇರವಾಗಿ ಆರಿಸೋದ್ರಿಂದ ಜನರಿಂದ. ಆವಾಗ ನೋ ಕಾನ್ಫಿಡೆನ್ಸು, ಟೂರು ಕರ್ಕೊಂಡು ಹೋಗೋದು, ಎಲ್ಲೇ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು, ಇದೆಲ್ಲ ತಪ್ತದೆ. ಒಬ್ರು 10 ತಿಂಗಳ, ಒಬ್ರು 15 ತಿಂಗಳ, 20 ತಿಂಗಳ ಇದು ತಪ್ತದೆ. ಇದು ನಿಜವಾಗಿ ಹೇಳ್ಬೇಕಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು 5 ವರ್ಷ ಇರಬೇಕು. ಅಂದ್ರೆ ಏನಾದರೂ ಒಂದು ಅಧಿಕಾರ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ. ಇವತ್ತು ಮೇಯರು, ನಗರಸಭೆ ಅಧ್ಯಕ್ಷರು 1 ವರ್ಷ, 1.5 ವರ್ಷ, 18 ತಿಂಗಳ ಅಂದರೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು 5 ವರ್ಷ ಇವತ್ತು MLA ಇದ್ರೂ ಸಹಿತ 5 ವರ್ಷ ನಾವು ಮಿನಿಸ್ಟರ್ ಇದ್ರೂ ನಮಗೆ ಎಷ್ಟೋ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು 1 ವರ್ಷದಲ್ಲಿ 10 ತಿಂಗಳಲ್ಲಿ 20 ತಿಂಗಳಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ? ಕೇವಲ ರಾಜಕಾರಣ ಮಾಡೋದಾಗ್ತದೆ ಅಷ್ಟೇ. ಆ ಡೆವಲಪ್ಮೆಂಟ್ ವರ್ಕು, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಿಟ್ಟು ನಾವು ಕೇವಲ ರಾಜಕಾರಣ ಮಾಡಬೇಕಾಗ್ತದೆ. ಅದಕ್ಕಾಗಿ ನೇರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆರಿಸುವಂಥದ್ದು ಆದರೆ ಬಹುಶಃ ಒಂದಿಷ್ಟು ಬದಲಾವಣೆ ಆಗ್ಬೋದು. ಕೆಲವು ರಾಜ್ಯಗಳಲ್ಲಿ ಆ ಸಿಸ್ಟಮ್ ಇದೆ, ಅದನ್ನು ತಿದ್ದುಪಡಿ ತರುವಂಥದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಹೀಗಾಗಿ ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಸಹಿತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಗ್ರಾಮ ಸಭೆಗಳ ಬಗ್ಗೆ ತಾವೆಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ. ಇವತ್ತು ಮಣಿಶಂಕರ್ ಅಯ್ಯರ್ ಅವರು ಹೇಳಿದರು ಒಂದು ಸ್ಟ್ರಾಂಗ್ ಗ್ರಾಮ ಸಭೆ ಇರಬೇಕಂತ ಹೇಳಿ. ನಿಜವಾಗಿ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ನಾನು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದ ಕೂಡಲೇ ಕೆಲವೊಂದು ಕಡೆ ನಾನೇ ಸ್ವತಃ ಗ್ರಾಮ ಸಭೆಗಳಿಗೆ ಹೋಗಿ ನಾನೇ ಕೂತಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ ಅದನ್ನು ಏನು ನಡೀತಾ ಇದೆ ಅಂತೇಳಿ. ಮತ್ತು ನಾನು ಇತ್ತೀಚೆಗೆ ಒಂದು ಸರ್ಕ್ಯುಲರ್ ಹೊಡಿಸಿ ಆ ಗ್ರಾಮ ಸಭೆಗಳು ಕಡ್ಡಾಯ ಆಗಬೇಕು ಮತ್ತು ಅಷ್ಟೇ ಅಲ್ಲ ಅದು ವಿಡಿಯೋ ಚಿತ್ರೀಕರಣ ಆಗಬೇಕು ಅನ್ನುವಂಥದ್ದು ಆದೇಶವನ್ನು ಹೊರಡಿಸಿದ್ದೇನೆ. ಅಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇವತ್ತು ನಮ್ಮ ಕಾನೂನಲ್ಲಿದೆ, ಗ್ರಾಮ ಸಭೆ ಎಲ್ಲವೂ ಕಾನೂನಲ್ಲಿದೆ. ಎಲ್ಲ ಯೋಜನೆಗಳ ಬೆನಿಫಿಷರಿ ಸೆಲೆಕ್ಷನ್ ಸಹಿತ ಆ ಗ್ರಾಮ ಸಭೆಯಲ್ಲಿ ಆಗಬೇಕು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತಕರಾರು, ಭಿನ್ನ ಅಭಿಪ್ರಾಯ ನಮ್ಮಲ್ಲಿ ಇಲ್ಲ. ಆ ಗ್ರಾಮ ಸಭೆಗಳಿಗೆ ಆಗಬೇಕು. ಆದರೆ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ನೀವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಆ ಗ್ರಾಮ ಸಭೆಗಳು ಎಷ್ಟು ಪರಿಣಾಮಕಾರಿ ನಡೀತವೆ, ನಿಮ್ಮದು ಜವಾಬ್ದಾರಿ ಇದೆ. ಇವತ್ತು ರಾಜ್ಯ ಸರ್ಕಾರ, ನಾವು MLA, MLC, ನಾವು ಮಂತ್ರಿಗಳು ಅಷ್ಟೇ ಅಲ್ಲ, ನೀವು ಒಬ್ಬ ಜನಪ್ರತಿನಿಧಿ. ನಾವು ಹೆಂಗೆ MLA ಇದ್ದೇವೆ, ನೀವು ಆ ಒಂದು ಪಂಚಾಯತಿಯ ಒಬ್ಬ MLA ಇದ್ದಂಗೆ. ಹೀಗಾಗಿ ಅಲ್ಲಿ ಇವತ್ತು ನಮ್ಮ ಕಾನೂನು ರೀತಿಯಲ್ಲಿ ಗ್ರಾಮ ಸಭೆ ಯಾವ ರೀತಿ ನಡೀಬೇಕು ಅನ್ನುವಂಥದ್ದನ್ನ ಅನುಷ್ಠಾನ ಮಾಡುವಂಥದ್ದು ಜವಾಬ್ದಾರಿ ತಮ್ಮ ಮೇಲಿದೆ ದಯವಿಟ್ಟು. ಹೀಗಾಗಿ ಅಲ್ಲಿ ಅರ್ಹರಾದಂಥ ಫಲಾನುಭವಿಗಳ ಸಿಲೆಕ್ಷನು ನಿಮ್ಮ ಕೈಯಲ್ಲಿದೆ. ನಾನು MLA ಬಂದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಮಂತ್ರಿ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ರಾಮ ಸಭೆ ಸರಿಯಾಗಿ ನಡೆದು ಬೆನಿಫಿಷರಿ ಸಿಲೆಕ್ಷನ್ ಸರಿಯಾಗಾದರೆ ಅರ್ಧದಷ್ಟು ಸಮಸ್ಯೆ ಬಗ್ಗೆ ಇರ್ತವೆ. ಅದಕ್ಕಾಗಿ ನಂದು ಗೊತ್ತಿದೆ, ಗ್ರಾಮ ಸಭೆಯನ್ನು ಸರಿಯಾಗಿ ನಡೆಸಬೇಕು, ಅದು ಎಲ್ಲರೂ ಕೂಡ್ಕೊಂಡು ಮಾಡಬೇಕು ಅನ್ನುವಂಥ ಆ ಜವಾಬ್ದಾರಿಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದರಲ್ಲಿ ಈಗ ಎಲ್ಲ ಫಲಾನುಭವಿಗಳ ಸಿಲೆಕ್ಷನ್ ಇರ್ಬೋದು, ಕಾರ್ಯಯೋಜನೆ, ನಮ್ಮ ಪ್ಲ್ಯಾನಿಂಗ್ಸು, ಯಾವ್ಯಾವ ವರ್ಕ್ಗಳನ್ನು ನಾವು ತೆಗೆದುಕೊಳ್ಬೇಕು ಮತ್ತು ಯಾವ ಕೆಲಸ ಕಾಮಗಾರಿ ಆಗಿರ್ತವೆ ಅದರ ಬಗ್ಗೆಯೂ ಚರ್ಚೆ ಆಗಬೇಕಲ್ಲಿ. ಇವತ್ತು ಯಾವುದೋ ಒಂದು ರಸ್ತೆ ಆಗ್ತದೆ, ಯಾವುದೋ ಒಂದು ಬ್ರಿಡ್ಜ್ ಆಗ್ತದೆ, ಯಾವುದೋ ಒಂದು ಮತ್ತೊಂದು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತದೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಆಗ್ತದೆ, ಅದು ಆಗೇದೋ ಇಲ್ಲ ಅನ್ನುವಂಥದ್ದು ಕನ್ಫರ್ಮೇಷನ್ ಆ ಗ್ರಾಮ ಸಭೆಯಲ್ಲಿ ಆಗಬೇಕು. ಜನರಿಗೆ ಗುರ್ತಾಗಬೇಕಾಗಿ. ಇಲ್ಲಿಕಂದ್ರೆ ಓವರ್ಲ್ಯಾಪಿಂಗ್ ಎಷ್ಟೋ ಕಾಮಗಾರಿಗಳನ್ನು ಮಾಡಿರ್ತಾರೆ, ಮತ್ತೊಂದು ಅದೇ ಹೆಸರಿನ ಮೇಲೆ ಮತ್ತೊಂದು ಕಾಮಗಾರಿ.
ಇದು ತಪ್ಪಬೇಕಾದ್ರೆ ಆ ಗ್ರಾಮ ಸಭೆಗೆ ನಮಗೆಲ್ಲ ಆನ್ಸರ್ ಸಿಗ್ತದೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ಏನು ಈ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸರಿ ಮಾಡುವಂಥ ದಿಕ್ಕಿನಲ್ಲಿ ಇದೊಂದು ದೊಡ್ಡದಾದಂಥ ಹೆಜ್ಜೆಯನ್ನು ತಾವೆಲ್ಲ ಕೂತ್ಕೊಂಡು ಇಲ್ಲಿ ಇಟ್ಟಿದ್ದೀರಿ. ಅದರ ಮುಖಾಂತರ ಒಂದು ಪರಿಣಾಮಕಾರಿಯಾದಂಥ ಒಂದು ಕೆಲಸ ಇದರ ಮುಖಾಂತರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಅದರಲ್ಲಿ ಆಶ್ರಯ ಮನೆಗಳನ್ನು ಅಥವಾ ಇಂದಿರಾ ಆವಾಸ್ ಯೋಜನೆ ಮನೆಗಳನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಇವತ್ತು ಟಾಯ್ಲೆಟ್ ಬಗ್ಗೆ ಹೇಳಿದರು. ಬೇರೆ ಬೇರೆ ಪ್ರೋಗ್ರಾಮ್ ಇರ್ತವೆ, ಸ್ಯಾನಿಟೇಷನ್ ಪ್ರೋಗ್ರಾಮ್ ಒಂದು ಬೇರೆ ಇರ್ತದೆ, ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮು. ಇವತ್ತು ಮನೆಗಳನ್ನು ನಿರ್ಮಾಣ ಮಾಡುವಾಗ ಅದಕ್ಕೊಂದು ಕಂಪಲ್ಸರಿ ಟಾಯ್ಲೆಟ್ ಮಾಡಲೇಬೇಕು, ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಆಗಲೇಬೇಕು. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಎಲ್ಲೆಲ್ಲಿ ಫ್ಲಡ್ ಬಂದಿದೆ, ಅದರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ನೂರಾರು ಹಳ್ಳಿಗಳಲ್ಲಿ ಫ್ಲಡ್ ಬಂದು ಹೊಸದಾಗಿ ಮನೆಗಳನ್ನು ನಿರ್ಮಾಣ ಮಾಡುವಂಥ ಡಿಸಿಷನ್ ನಾವು ತೆಗೆದುಕೊಂಡಿವಿ. ನೂರಾರು ಹಳ್ಳಿಗಳನ್ನು ಸ್ಥಳಾಂತರ ಮಾಡಬೇಕಂತ ಹೇಳಿ 5,000 ಎಕರೆ ಜಮೀನನ್ನು ಲ್ಯಾಂಡ್ ಅಕ್ವಿಷನ್ ಮಾಡಿ ಇವತ್ತು 60,000 ಮನೆಗಳ ನಿರ್ಮಾಣ ಮಾಡಿದ್ವಿ. ಆ 60,000 ಮನೆಗಳನ್ನು ನೀವು ಹೋಗಿ ನೋಡಿದರೆ ಪ್ರತಿಯೊಂದು ಮನೆಗೂ ಒಂದು ಟಾಯ್ಲೆಟ್ ಇದೆ ಕಂಪಲ್ಸರಿ. ಆ ಯೋಜನೆಯಲ್ಲೇ ಸೇರಿಸ್ಬಿಟ್ಟಿದ್ದೇವೆ, ಆ ಕಾಸ್ಟ್ನಲ್ಲೇ ನಾವು ಸೇರಿಸ್ಬಿಟ್ಟಿದ್ದೇವೆ. ಹೀಗಾಗಿ ಅದರಿಂದ ಇದು ಈ ರೀತಿ ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಮತ್ತೊಂದು ಅದಕ್ಕೆ ಸಪೋರ್ಟಿಂಗ್ ಯಾವುದೇ ಸ್ಕೀಮ್ನಿಂದ ಕಂಪಲ್ಸರಿ ಅದಕ್ಕೊಂದು ಶೌಚಾಲಯ ನಿರ್ಮಾಣ ಮಾಡೋದಂತ ಆದರೆ ಬಹುಶಃ ನಮ್ಮ ಯೋಜನೆ ಪರಿಣಾಮಕಾರಿ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ. ಆ ಪ್ರಯತ್ನ ಮಾಡುವಂಥದ್ದು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತೇನು ಹಲವಾರು ವಿಚಾರಗಳನ್ನ ಇವತ್ತು ಈ ನಮ್ಮ ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಂದು ಅನುಷ್ಠಾನಕ್ಕೆ ಬರುವಂಥ ಹಂತದಲ್ಲಿ ಇವತ್ತು ಬಲವಂತರಾವ್ ಮೆಹ್ತಾ ಅವರ ಆಯೋಗದವರು ಆ ಒಂದು ಕಮಿಷನ್ ಏನು ನೇಮಕ ಆಯಿತು 1956ರಲ್ಲಿ. ನಂತರ ನಮ್ಮ ಅಶೋಕ್ ಮೆಹ್ತಾ ಅವರ ನೇತೃತ್ವದಲ್ಲಿ ಏನಾಯಿತು, 2 ಆಯೋಗಗಳು ಏನೊಂದು ಕಮಿಷನ್ ರಿಪೋರ್ಟ್ ಕೊಟ್ಟರು. ಅದರ ಮೇಲೆ ಈ ಪಂಚಾಯತ್ ರಾಜ್ಯ ಸಿಸ್ಟಮನ್ನು ನಾವು ತೆಗೆದುಕೊಂಡು ಬಂದ್ವಿ. ಆಮೇಲೆ ಮುಂದೆ ನಮ್ಮ 73 ಆರ್ಟಿಕಲ್ ಅಮೆಂಡ್ಮೆಂಟ್ ಪ್ರಕಾರ ಈ ಪಂಚಾಯತ್ ರಾಜ್ ಸಿಸ್ಟಮು 3 ಟೈರ್ ಸಿಸ್ಟಮು ನಮ್ಮ ದೇಶದಲ್ಲಿ ಅನುಷ್ಠಾನ ಬಂತು, ಎಲ್ಲ ರಾಜ್ಯಗಳಲ್ಲಿ ಬಂದದೆ. ಈಗ ಬಹುಶಃ ನನಗನ್ನಿಸ್ತದೆ ಅದಾದಮೇಲೆ ಈಗ ಅಯ್ಯವರು ಹೇಳಿದಾಗೆ ಒಂದು ಇದ್ರ ಬಗ್ಗೆ ರಿವ್ಯೂ ಮಾಡಬೇಕಾದ ಅವಶ್ಯಕ ಇದೆ. ರಿವ್ಯೂ ಮಾಡುವಂಥದ್ದು ಭಾಳ ಅವಶ್ಯಕ ಇದೆ. ಯಾಕಂದರೆ ಸಾಕಷ್ಟು ನೀರು ಹರಿದು ಹೋಗಿದೆ, ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಬೇರೆ ಬೇರೆ ಇವತ್ತು ಹೊಸ ಯೋಜನೆಗಳು ಬರ್ತಾ ಇದ್ದಾವೆ. ದೇಶದ ಒಂದು ಆರ್ಥಿಕ ಸುಧಾರಣೆಗೆ ಹಲವಾರು ಯೋಜನೆಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಇನ್ನು ಯಾವ ರೀತಿ ಇನ್ನೂ ಪರಿಣಾಮಕಾರಿಯಾಗಿ ಮಾಡಬಹುದು, ಯಾವುದನ್ನು ನಾವು ತರಲಿಕ್ಕೆ ಸಾಧ್ಯತೆ, ಇದರ ಬಗ್ಗೆ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ರಿವ್ಯೂ ಮೀಟಿಂಗ್ ಮತ್ತೊಂದು ಇದಕ್ಕೆ ರಿವ್ಯೂ ಮಾಡುವಂಥದ್ದು ಅವಶ್ಯ ಇದೆ. ಅವ್ರು ಹೇಳಿದಾಗೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಸಹಿತ ನಾವು ನಮ್ಮ ಕೇಂದ್ರದ ಸಚಿವರಿಗೆ, ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ನಮ್ಮ ಸರ್ಕಾರದಿಂದಲೂ ಸಹಿತ ಇದೊಂದು ರಿವ್ಯೂ ಮಾಡಲಿಕ್ಕೆ, ಹೊಸದಾದಂಥ ಒಂದು ಕಮಿಟಿ ಮಾಡಲಿಕ್ಕೆ ನಮ್ಮ ಕಡೆಯಿಂದ ನಾವು ಸಲಹೆಯನ್ನು ಕೊಡ್ತೇವೆ, ನಾವು ಪ್ರಪೋಸಲ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ ಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ಇವತ್ತು ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಪ್ರಕಾರ ಇವತ್ತು ಭೂ ಸ್ವಾಧೀನ ಕಾನೂನು, ಬಹುಶಃ ಇದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ನೋಡ್ತೀವಿ ನಾವು. ಇವತ್ತು ಯಾವುದೋ ಒಂದು ಇಂಡಸ್ಟ್ರಿ ಸಲುವಾಗಿ, ಮತ್ತೊಂದು ಯಾವುದೋ ಇದರ ಸಲುವಾಗಿ ನಾವು ಭೂ ಸ್ವಾಧೀನ ಮಾಡ್ಲಿಕ್ಕೆ ಹೊಂಟಾಗ, ರೋಡ್ ವೈಡ್ನಿಂಗು, ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ನು, ಹೊಸ ಇಂಡಸ್ಟ್ರಿ ತರಬೇಕಾದ್ರೆ ಎಲ್ಲ ಕಡೆನೂ ಇವತ್ತು ರೈತರಿಂದ ವಿರೋಧ ಬರ್ತಾ ಇದೆ. ಈ ಭೂ ಸ್ವಾಧೀನ ಮಾಡಿಸೋ ಸಲುವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರಿಂದ ವಿರೋಧ ಬರ್ತದೆ. ಒಂದು, ಇವತ್ತು ಭೂಮಿಯ ಬೆಲೆ ಜಾಸ್ತಿ ಆಗ್ತಾ ಇದೆ. ಭೂಮಿಯ ಬೆಲೆ ಜಾಸ್ತಿ ಆಗ್ತದೆ. ನೀವು ಬಹುಶಃ ಕರ್ನಾಟಕದ ಯಾವುದೇ ನಗರ ಪ್ರದೇಶಕ್ಕೆ ಹೋಗಿ, ಉಡುಪಿ ಇರ್ಬೋದು, ನಮ್ಮ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮೊದಲು 1 ಎಕರೆಗೆ 2 ಲಕ್ಷ 3 ಲಕ್ಷ ರೂಪಾಯಿ ಇದ್ದ ರೇಟ್ ಇವತ್ತು 50 ಲಕ್ಷ. ನಗರ ಪ್ರದೇಶದಲ್ಲಿ ಅಂಕರ ಮಿನಿಮಮ್ 50 ಲಕ್ಷಕ್ಕೆ 1 ಎಕರೆ ಸಿಗ್ತಾ ಇದೆ. 50ರಿಂದ 70 ಲಕ್ಷ, 1 ಕೋಟಿ ರೂಪಾಯಿಗೆ 1 ಎಕರೆಗೆ ಜಮೀನಿಗೆ ಇವತ್ತು ಕಿಮ್ಮತ್ತಾಗಿದ್ದಾವೆ. ಹೀಗಾಗಿ ರೈತರು ಯಾರು ಇವತ್ತು ಭೂಮಿ ಕೊಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಒಳ್ಳೆಯ ಯೋಜನೆ ಇರ್ಬೋದು, ಒಳ್ಳೆಯ ರೀತಿಯಾದಂಥ ಅವಕಾಶ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ರಿಮೂವ್ ಮಾಡೋ ಸಲುವಾಗಿ ಹಲವಾರು ಯೋಜನೆ ಇರ್ಬೋದು, ಯಾವುದಕ್ಕೂ ಇವತ್ತು ನಮ್ಮ ರೈತರು ಭೂಮಿ ಕೊಡ್ತಾ ಇಲ್ಲ. ರೈತರ ಭೂಮಿ ಕೊಡದೇ ಇದ್ದಾಗ ನಾವು ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಆ ಲ್ಯಾಂಡ್ ಅಕ್ವಿಷನ್ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ನಮ್ಮ ದೇಶದ ವ್ಯವಸ್ಥೆಗೆ, ನಮ್ಮ ಭೂ ಮಾಲೀಕರು, ನಮ್ಮ ರೈತರು ಏನಿದ್ದಾರೆ ಅವರಿಗೆ ಯಾವ ರೀತಿ ಅನುಕೂಲತೆ ಆಗಬೇಕು ಮತ್ತು ಸರ್ಕಾರಕ್ಕೂ ಅನುಕೂಲತೆ ಆಗಬೇಕು, ಅದರಿಂದ ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಇದರಲ್ಲಿ ಚಿಂತನೆಯನ್ನು ಮಾಡುವಂಥ ರೀತಿಯಲ್ಲಿ ಆ ಭೂ ಸ್ವಾಧೀನ ಕಾನೂನನ್ನು ತಿದ್ದುಪಡಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಹೀಗಾಗಿ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ
ಸರ್ಕಾರದಿಂದ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಸಲಹೆ ಸೂಚನೆಯನ್ನು ಕೊಡುವಂಥ ಒಂದು ಮಾಡ್ತೀವಿ. ನಮ್ಮನ್ನು ಕರೆದು ಹಿಯರಿಂಗ್ ಮಾಡಿ ಅನ್ನುವಂಥ ಕೇಳುವಂಥದ್ದು ನಾವು ಮಾಡ್ತೇವೆ ಆದಷ್ಟು ಬೇಗನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಹೇಳಿ ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಈ ಒಂದು ಪಂಚಾಯತ್ ರಾಜ್ಯದ ಈ ಒಂದು ಸಮಾವೇಶ ಏನಿದೆ, ಬಹುಶಃ ನನಗನ್ನಿಸ್ತದೆ ಭಾಳ ಒಂದು ಅತ್ಯುತ್ತಮ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಇರಬೇಕು, ಇಲ್ಲಿಗೆ ನಿಲ್ಲಬಾರ್ದು. ಇದು ನಿರಂತರವಾಗಿ ಇವತ್ತು ತಾವೆಲ್ಲ ಇದನ್ನು ಪ್ರಾರಂಭ ಮಾಡಿದ್ರಿ, ಇದು ನಿರಂತರವಾಗಿ ನಡೆಯುತ್ತಾ ಇದ್ದರೆ, ಪರಸ್ಪರ ದಿನನಿತ್ಯ ನಾವು ಪರಸ್ಪರ ಚರ್ಚೆ ಮಾಡ್ಕೊತಿದ್ರೆ ಇನ್ನೂ ಹೆಚ್ಚು ರೂಪ ಇದಕ್ಕೆ ಬರಲಿಕ್ಕೆ ಸಾಧ್ಯತೆ. ಇವತ್ತು ಒಂದು ಸರ್ಕ್ಯುಲರ್ ಬಗ್ಗೆ ಹೇಳಿದರು, ರಾಜೀವ್ ಗಾಂಧಿ ನಿಗಮದಿಂದ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಫಲಾನುಭವಿಗಳ ಸಿಲೆಕ್ಷನ್ನು ಟೈಮ್ ಬಾಂಡ್ ಒಳಗೆ ಮಾಡದಿದ್ದರೆ ಅಸಿಸ್ಟೆಂಟ್ ಕಮಿಷನರ್ಗೆ ಅಧಿಕಾರವನ್ನು ನಾವು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆ ಸರ್ಕ್ಯುಲರ್ನ ಯಾವ ರೀತಿ ಅದನ್ನು ನನ್ನ ಗಮನಕ್ಕೆ ಬಂದಿಲ್ಲ, ಇವತ್ತು ಹೇಳಿದರು. ಅದನ್ನು ತೊಗೊತೀನಿ. ಅದು ನಮ್ಮ ಪಂಚಾಯತ್ ರಾಜ್ಯದ ವ್ಯವಸ್ಥೆಗೆ ಅದು ತೊಂದರೆ ಆಗುವಂಥದ್ದಿದ್ರೆ ಅದನ್ನು ಆ ಸರ್ಕ್ಯುಲರ್ ಹಿಂದೆ ತೆಗೆದುಕೊಳ್ಳಿಕ್ಕೆ ನಮ್ಮ ವಸತಿ ಮಂತ್ರಿಗಳಿಗೆ ನಮ್ಮ ಸರ್ಕಾರ ನಾನು ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗಾಗಿ ಅಂಥ ಸರ್ಕ್ಯುಲರ್ಗಳನ್ನು ಆ ರೀತಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ತೊಂದರೆ ಆಗುವಂಥ ಯಾವುದೇ ಸೂಚನೆಗಳಿದ್ದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥ ನಾವು ಮಾಡ್ತೀವಿ. ಆದರೆ ಮತ್ತೊಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ಈ ರೀತಿ ವಸತಿ ಯೋಜನೆಗಳನ್ನು ಮನೆಗಳ ಫಲಾನುಭವಿಗಳ ಸಿಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ವಿದಿನ್ ಟೈಮ್ ಬೌಂಡಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕೆ ಮಾಡೋಕ್ಕಾಗೋದಿಲ್ಲ ಅಲ್ಲ, ಅದನ್ನು ಒಂದು ಸ್ವಲ್ಪ ನಾವು ವಿಚಾರ ಮಾಡಬೇಕಾಗ್ತದೆ. ಆ ಗ್ರಾಮ ಸಭೆಯೊಳಗೆ ನೀವು ಗ್ರಾಮ ಸಭೆ ನಡೆದ್ರೆ ಅಲ್ಲಿ ಆಗ್ತದೆ. ಕೆಲವು ಕಡೆ ನನಗೆ ಭಾಳ ಒಂದು ಖೇದಕರ ಸಂಗತಿ ಅಂದರೆ ಕೆಲವು ಕಡೆ ಗ್ರಾಮ ಸಭೆನೇ ನಡೆಯೋದಿಲ್ಲ, ಗ್ರಾಮ ಸಭೆ ನಡೆಯೋದಿಲ್ಲ. ಅಲ್ಲೇ ಕೆಲವೊಂದು ವೆಸ್ಟೆಡ್ ಇಂಟ್ರೆಸ್ಟ್ ಆಗಿರ್ತಾರೆ, ಅವರು ನೇತೃತ್ವದಲ್ಲಿ ಆ ಗ್ರಾಮ ಸಭೆಯಲ್ಲಿ ರೆಕಾರ್ಡ್ಸ್ ಆಗ್ತಾವೆಲ್ಲ. ಹೀಗಾಗಿ ಅದನ್ನು ತೆಗೆಯುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಅಲ್ಲಿ ನೀವು ಸೆಲೆಕ್ಷನ್ ಮಾಡಿರಿ. ಇವತ್ತು ಆ ಆಶ್ರಯ ಮನೆಗಳು ಬಂದಾಗ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಲವೊಂದರು ನಮಗೆ ಬೇಕಾದಂಥವರಿಗೆ ಕೊಡುವಂಥದ್ದು ಏನೆಲ್ಲ ಪ್ರವೃತ್ತಿ ದಯವಿಟ್ಟು ಅವ್ನು ನಿಲ್ಲಿಸಿ. ನಿಜವಾಗಿ ಯಾರು ಬಡವ ಇದ್ದಾನೆ, ಯಾರು ಅರ್ರಿದ್ದಾನೆ ಅವನು ಸಿಲೆಕ್ಷನ್ ಮಾಡುವಂಥದ್ದು ಚಾಲು ಮಾಡಿರಿ. ಈಗ ಯಾವುದೂ ಸಮಸ್ಯೆ ಬರೋದಿಲ್ಲ, ಇದು ಯಾವುದೂ ಸಮಸ್ಯೆ ಬರೋದಿಲ್ಲ. ಇವತ್ತು ಯಾವುದೋ ಒಂದು ಹಳ್ಳಿಗೆ ಹೋದರೂ ಇನ್ನೊಬ್ಬ ಬಡವ ಬಂದು ಕೇಳ್ತಾನೆ, ನನಗೊಂದು ಆಶ್ರಯ ಮನೆ ಕೊಡಿ, ನನಗೊಂದು BPL ಕಾರ್ಡ್ ಕೊಡಿ ಅಂತ ಕೇಳ್ತಾನೆ. ನಮ್ಮ ಮೊನ್ನೆ ಒಬ್ಬರು ಬಂದಿದ್ದರು, ಒಂದು ನಮ್ಮ ಹುಬ್ಬಳ್ಳಿ ತಾಲೂಕಿನ ಒಬ್ಬ ಹಳ್ಳಿಯಿಂದ ಒಬ್ಬ ಬಂದಿದ್ದ. ಅಲ್ಲೇ ಒಬ್ಬ ಬಡವ ಬಂದಿದ್ದ. ಬಂದು, ಸರ್ ನೋಡ್ರಿ, ನಾನು ಪ್ರತಿ ಸಲ ಗ್ರಾಮ ಸಭೆದೊಳಗೆ ನಾನು ಹೇಳ್ತೀನಿ, ಒಂದೊಂದು ಹೆಸರು ಬರೆಸ್ತೀನಿ, ಅದು ತಾಲೂಕ್ ಪಂಚಾಯತಿ ಮೇಲೆ ಹೋಗೋದ್ರೊಳಗೆ ನನ್ನ ಹೆಸರು ತೆಗೆದುಬಿಡ್ತಾರೆ, ಕಾಟ್ ಹಾಕ್ತಾರಂತೆ. ಯಾಕಂದರೆ ಯಾವುದೋ ಒಬ್ಬರ ಸಲುವಾಗಿ ನಾನು ರಾಜಕೀಯವಾಗಿ ಅವನು ವಿರೋಧ ಮಾಡಿದ್ದೆ, ಅದ್ರ ಸಲುವಾಗಿ ನನ್ನ ಹೆಸರು ಪ್ರತಿ ವರ್ಷ ನನ್ನ ಹೆಸರು ಬರ್ತದೆ ಲಿಸ್ಟ್ನಲ್ಲಿ, ಕೊನೆಗೆ ಅಲ್ಲಿ ಡಿಲೀಟ್ ಆಗ್ತದೆ. ದಯವಿಟ್ಟು ಇದು ನೀವೇ ಇವಾಗ ಹೇಳ್ರಿ ಅಂತದೆ. ನಾನು ತಾಲೂಕಿನ ಇವಾಗ ನಾನು ಸ್ವತಃ ಫೋನ್ ಮಾಡಿ ಹೇಳಿದೆ, ನೋಡಿ ಅವ ಅರ್ಹದನು ಇಲ್ಲ ತಿಳ್ಕೊರಿ, ಅವನ ಹೆಸರು ಆ್ಯಡ್ ಮಾಡ್ಸರಿ ಅಂತ ಹೇಳಿದೆ ನಾನು. ಅಂದರೆ ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಅದರಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಕೆಳ ಹಂತದ ಜನಪ್ರತಿನಿಧಿಗಳು ಇದಕ್ಕೆ ಪರಿಣಾಮಕಾರಿಯಾಗಿ ಆ ಗ್ರಾಮ ಸಭೆಯಲ್ಲಿ ಆ ಫಲಾನುಭವಿಗಳ ಸಿಲೆಕ್ಷನ್ ಅನುಷ್ಠಾನ ಮಾಡುವಂಥದ್ದು ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅಂದಾಗ ಮಾತ್ರ ಇವತ್ತು ಶಾಸಕರಿಂದಾಗಲಿ ಮತ್ತೊಬ್ಬರಿಂದ ಇಂಟರ್ವೆನ್ಷನ್ ಇದ್ರೆ ಹೇಳ್ರಿ, ಅದನ್ನು ಕಲ್ಟಿಲ್ ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಲಿಕ್ಕೆ ತಯಾರಿದೆ. ನೀವು ಇಂಡಿಪೆಂಡೆಂಟಾಗಿ ವಿಷಯಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಅವೆಲ್ಲವನ್ನೂ ನಾನು ಪ್ರತಿಯೊಂದು ನೋಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು, ಒಂದು ಕಾನೂನು ತಿದ್ದುಪಡಿ ಇರ್ಬೋದು ಅಥವಾ ಇದ್ದಂಥ ವ್ಯವಸ್ಥೆಯಲ್ಲಿ ಇದ್ದಂಥ ಅಧಿಕಾರದಲ್ಲಿ ಕೆಲವೊಂದು ಅನುಷ್ಠಾನ ಆಗ್ತಾ ಇಲ್ಲ ಅನ್ನುವಂಥದ್ದು ಇರ್ಬೋದು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ನಾವು ಮತ್ತೊಮ್ಮೆ ಪದೇ ಚರ್ಚೆ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಹೊಸದಾಗಿ ನೀವೇನು ಇವತ್ತು ಮನವಿಯಲ್ಲಿ 8 ಪಾಯಿಂಟ್ಸ್ಗಳನ್ನು ಏನು ಹೇಳಿದ್ರಿ, ಭಾಳ ಹೊಸದು ಏನೂ ಇಲ್ಲ. ಇವನ್ನ ಅನುಷ್ಠಾನ ಮಾಡಲಿಕ್ಕೆ ಬರತಕ್ಕಂಥವೇ ಇದ್ದಾವೆ. ಕೆಲವೊಂದು ಲೋಪದೋಷದ ವ್ಯವಸ್ಥೆಯಿಂದ ಅದು ಅನುಷ್ಠಾನ ಆಗಿಲ್ಲ. ಹೀಗಾಗಿ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದನ್ನು ಅಸೆಂಬ್ಲಿಯಲ್ಲಿ ಕಾನೂನು ತಿದ್ದುಪಡಿ ತರಬೇಕಾದ್ರೆ ತಿದ್ದುಪಡಿ ತಗೊಂಡು ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಇಲ್ಲಿ ಬಂದಾಗ ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ಹೇಳಿದಿರಿ ಮತ್ತು ಇದರಿಂದ ನನಗೂ ಹೆಚ್ಚು ಈ ಒಂದು ವ್ಯವಸ್ಥೆ ಬಗ್ಗೆ ನನಗೂ ಹೆಚ್ಚಿನ ಒಂದು ಅನುಭವವನ್ನು ಕೊಡುವಂಥ ಕೆಲಸ ತಾವೆಲ್ಲ ಮಾಡಿದಿರಿ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.